ಪರಮ ಪವಿತ್ರವಾಗಿರುವ ಶ್ರೀ ಗುರು ಸಿದ್ಧಬಸವೇಶ್ವರರ ಪುರಾಣವನ್ನು, ಅವರ ಜೀವನ ದರ್ಶನವನ್ನು ನಾನು ನೀವುಗಳೆಲ್ಲ ಭಕ್ತಿಯಿಂದ ಮಾಡಿಕೊಳ್ತಾ ಇದ್ದೇವೆ. ಶಿವಕಂಚಿಯ ಪಟ್ಟಣದಲ್ಲಿರುವಂಥ ಎಲ್ಲ ತಾಯಂದಿರು ಹಲವಾರು ವರುಷಗಳಿಂದ ಮಕ್ಕಳೇ ಆಗದೇ ಇರುವಂಥ ಅರಮನೆಯಲ್ಲಿ ಬಹಳ ವರುಷಗಳ ನಂತರ ಒಂದು ಮಗುವಾಗಿದೆ ಅಂದರೆ ಆ ಅರಮನೆಯಲ್ಲಿರುವಂಥ ಸಂಭ್ರಮ, ಆ ಅರಮನೆಯಲ್ಲಿರುವಂಥ ಸಂತೋಷ, ಆ ಅರಮನೆಯ ಪರಿಸರದಲ್ಲಿ ತುಂಬಿಕೊಂಡಿರುವಂಥ ಸಡಗರ, ಅರಮನೆಯ ತುಂಬ ಹಬ್ಬದ ವಾತಾವರಣ ತುಂಬಿತ್ತು. ಸಂತಾನ ಭಾಗ್ಯವಿಲ್ಲದೆ ಕಣ್ಣೀರನ್ನು ಸುರಿಸುತ್ತಲಿರುವಂತಹ ಶಂಕರ ರಾಜ ಹಾಗೂ ಭಾನುಮತಿ ಅವರಿಗೆ ಅವರ ಕಣ್ಣೀರು ಒರೆಸುವುದಕ್ಕಾಗಿ, ಅವರ ಹೃದಯದ ದುಃಖವನ್ನು ನಿವಾರಣೆ ಮಾಡುವುದಕ್ಕಾಗಿ ಸಾಕ್ಷಾತ್ ಶಿವನೇ ಬಂದು ಸ್ವಪ್ನದಲ್ಲಿ, ಕನಸಿನಲ್ಲಿ ಅಪ್ಪಣೆಯನ್ನು ಮಾಡಿದ. ನಾನೇ ಬರ್ತೀನಿ ಅಂದ ಪರಮಾತ್ಮ. ಶಿವನೇ ಒಲಿದು ಬರ್ತೀನಿ ಅಂತ ತಿಳ್ಕೊಂಡು ಮಾತನ್ನು ಕೊಡ್ತಾನಂದ್ರೆ, ಅಭಯವನ್ನು ನೀಡ್ತಾನಂದ್ರೆ, ನಾನು ಈ ಭೂಮಿಗೆ ಅವತರಿಸಿ ಬರಬೇಕಾದರೆ ಬಸವವ್ರತವನ್ನು ಆಚರಿಸಬೇಕು, ಬಸವವ್ರತವನ್ನು ಆಚರಿಸಬೇಕು. ಅಂದು 12ನೇ ಶತಮಾನದಲ್ಲಿ ವಿಜಯಪುರ ಜಿಲ್ಲೆಯ ಭಾಗ್ಯವಾಡಿ ಮಾದಲಾಂಬಿಕಾ ತಾಯಿಯವರು, ಮಾದಲಾಂಬಿಕಾ ಅವರು 12 ವರುಷಗಳವರೆಗೆ ಭಾಗ್ಯವಾಡಿಯ ಅಧಿದೈವನಾಗಿರುವಂತಹ ನಂದೀಶ್ವರ, ಬಾಗೇವಾಡಿಯ ಬಸವೇಶ್ವರ ಮಹಾರಾಣಿಯ 12 ವರುಷಗಳವರೆಗೆ ಬಸವಣ್ಣನ ವ್ರತವನ್ನು ಮಾಡಿದಳಂತೆ. ಕೊನೆಗೆ ಬಸವಣ್ಣ ನಂದೀಶ್ವರ ತನ್ನ ಬಲಭಾಗದಿಂದ ಒಂದು ಹೂವನ್ನು, ಒಂದು ಬಿಲ್ವಪತ್ರಿಯನ್ನು ಮಾದಲಾಂಬಿಕಾ ತಾಯಿಯವರಿಗೆ ಆಶೀರ್ವಾದ ಕೊಡುವುದರ ಮೂಲಕ ನಾನೇ ನಿನಗೆ ಮಗುವಾಗಿ ಬರುವೆ ಎಂದ. ಭಾನುಮತಿಯವರ ತಪೋಶಕ್ತಿ, ಭಾನುಮತಿಯವರ ದಾಸೋಹದ ಗುಣ ಶಿವನನ್ನು ಕೈಲಾಸ ಬಿಟ್ಟು ಧರೆಗೆ ಕರೆದುಕೊಂಡು ಬರುವುದಕ್ಕೆ ಕಾರಣವಾಯಿತು. ನೋಡ್ರಿ, ಆ ತಾಯಿ ಬಸವವ್ರತವನ್ನು ಮಾಡಿದ ಪರಿಣಾಮ, ಆ ತಾಯಿಯ ಪುಣ್ಯ ಗರ್ಭದಿಂದ ಶಿವನ ಸ್ವರೂಪಿಯಾಗಿರುವ ಸಾನಂದ ಗಣನಾಥ ಸಿದ್ಧ ಬಸವೇಶ್ವರರ ಸ್ವರೂಪದಲ್ಲಿ ಭೂಮಿಗೆ ಬಂದ. ಜನಿಸಿರುವಂತಹ ಮಗುವಿಗೆ ಸಿದ್ಧ ಬಸವೇಶ್ವರ ಅಂತ ನೀವೆಲ್ಲರೂ ಸೇರಿಕೊಂಡು ಭಕ್ತಿಯಿಂದ ನಿನ್ನೆ ನಾಮಕರಣವನ್ನು ಮಾಡಿದ್ದೀರಿ. ಇನ್ನು ಆ ಮಗುವಿಗೆ ಸಂಸ್ಕಾರ ಕೊಡಬೇಕಲ್ಲ. ಸಸಿಯನ್ನು, ಶಿಶುವನ್ನು ಬಾಲ್ಯಾವಸ್ಥೆಯೊಳಗೆ ತಿದ್ದಬೇಕು. ದೊಡ್ಡವರಾದ ಮೇಲೆ ನಾನು ತಿದ್ದುತ್ತೇನೆ ಅಂದರೆ ಅದು ಎಂದಿಗೂ ಕೂಡ ಸಾಧ್ಯವಿಲ್ಲ. ಮಣ್ಣಿಗೆ ಸಂಸ್ಕಾರವನ್ನು ಕೊಟ್ಟರೆ ಅದು ಮಡಿಕೆಯಾಗುವುದು. ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಮಡಿಕೆ ಆಗ್ತದೆ. ಹಾಲಿಗೆ ಸಂಸ್ಕಾರ ಕೊಟ್ಟರೆ ಮೊಸರು ಆಗ್ತದೆ, ಬೆಣ್ಣೆ ಆಗ್ತದೆ, ಮಜ್ಜಿಗೆ ಆಗ್ತದೆ. ಗೋಧಿಗೆ ಸಂಸ್ಕಾರವನ್ನು ಕೊಟ್ಟರೆ ಅದು ಹುಗ್ಗಿ ಆಗ್ತದೆ, ಅದು ಪಾಯಸ ಆಗ್ತದೆ, ಅದು ಸಜ್ಜಕಾಗ್ತದೆ. ಕಲ್ಲಿಗೆ ಸಂಸ್ಕಾರವನ್ನು ಕೊಟ್ಟರೆ ಅದು ಶಿಲೆ ಆಗ್ತದೆ, ಅದು ಮೂರ್ತಿ ಆಗ್ತದೆ, ಅದು ದೇವರಾಗ್ತದೆ. ಜಲಕ್ಕೆ, ನೀರಿಗೆ ಸಂಸ್ಕಾರವನ್ನು ಕೊಟ್ಟರೆ ಅದು ತೀರ್ಥವಾಗ್ತದೆ, ಅದು ಪಾದೋದಕವಾಗ್ತದೆ, ಅದು ಶುದ್ಧೋದಕವಾಗ್ತದೆ. ಹಾಗೆ ನರನಿಗೆ ಸಂಸ್ಕಾರವನ್ನು ಕೊಟ್ಟರೆ ನರ ಹರನಾಗ್ತಾನ, ನರ ನಾರಾಯಣನಾಗ್ತಾನ, ಜೀವ ಶಿವನಾಗ್ತಾನ, ಮಾಂಸಪಿಂಡ ಮಂತ್ರಪಿಂಡವಾಗ್ತದ. ಇದು ಮಂತ್ರಪಿಂಡವಾಗಬೇಕಾದ್ರೆ, ಶಿವನಿಗೆ ಬೇಕಾಗುವಂಥ ಶರೀರವಾಗಬೇಕಾದ್ರೆ ಇದಕ್ಕೇನು ಮಾಡ್ಬೇಕ್ರಿ? ಸಂಸ್ಕಾರ. ಸಂಸ್ಕಾರ ಅನ್ನೋದು ನಮ್ಮನ್ನು ಬಹಳ ದೊಡ್ಡವರನ್ನಾಗಿ ಮಾಡ್ತದೆ. ಹಣದಿಂದ ದೊಡ್ಡವರಾಗೋದು ದೊಡ್ಡದಲ್ಲ, ಗುಣದಿಂದ ದೊಡ್ಡವರಾಗೋದೇ ಬಹಳ ದೊಡ್ಡದು. ತಾಯಿ ಭಾನುಮತಿಯವರು ಆ ಮಗುವಿಗೆ ವಿಶೇಷವಾದ ಸಂಸ್ಕಾರವನ್ನು ಕೊಡ್ತಾ ಇದ್ದಾರೆ.
ಮಗು ಕಣ್ಣನ್ನು ತೆರೆದು ಪ್ರಪಂಚವನ್ನು ನೋಡುವಾಗ, ಮಗು ಕಣ್ಣನ್ನು ತೆರೆದು ಸಿದ್ಧ ಬಸವೇಶ್ವರರು ಈ ಜಗತ್ತನ್ನು ನೋಡುವಾಗ, ತಾಯಿ ಭಾನುಮತಿಯವರು ಆ ಮಗುವಿನ ಹೃದಯದಲ್ಲಿ ಎಂತಹ ಅಮೂಲ್ಯವಾಗಿರುವಂಥ ವಿಚಾರವನ್ನು ತುಂಬ್ತಾ ಇದ್ದಾಳಂದ್ರೆ, ಆಚಾರಕರಸಾಗು. ನೀ ಯಾವುದಕ್ಕೆ ಅರಸನಾಗಬೇಕು? ನಿನ್ನ ತಂದೆಯಾಗಿರುವಂತಹ ಶಂಕರ ರಾಜರು ಕುಳಿತಿರುವಂತಹ ಈ ಸಾಮ್ರಾಜ್ಯಕ್ಕೆ ಅರಸನಾಗುವುದು ಮುಖ್ಯವಲ್ಲಪ್ಪ, ಆಚಾರಕ್ಕೆ ನೀನು ಅರಸನಾಗಬೇಕು ಸಿದ್ಧ ಬಸವೇಶ್ವರ ಅಂದ್ಲು ತಾಯಿ. ಆಚಾರಕ್ಕರಸ. ತಾಯಿ ಭಾನುಮತಿಯವರು ಶಿಶುವಾಗಿರುವಂಥ ಸಿದ್ಧ ಬಸವೇಶ್ವರರಿಗೆ ಆ ತಾಯಿ ಹೇಳಿದ್ಲು, ಆಚಾರಕ್ಕೆ ಅರಸನಾಗು, ನೀತಿಗೆ ಪ್ರಭುವಾಗು. ಮಗುವೇ, ನೀನು ನೀತಿಗೆ ಪ್ರಭುವಾಗಬೇಕು. ಎಂತಹ ಪ್ರಭು? ಅಲ್ಲಮ ಪ್ರಭು. ಮಾಯಾ ಕೋಲಾಹಲನಾಗಿರುವಂತಹ ಅಲ್ಲಮ ಪ್ರಭು ನೀನಾಗಬೇಕು. ನೋಡ್ರಿ, ಮಗು ಇನ್ನು ಪ್ರಪಂಚ ನೋಡುವಾಗ ಆಧ್ಯಾತ್ಮದ ಬೀಜಗಳನ್ನು ಮಗುವಿನ ಹೃದಯದೊಳಗೆ ಆ ತಾಯಿ ಬಿತ್ತಿದ್ಲು. ಮಕ್ಕಳ ಮನಸ್ಸು ಅಂದರೆ ವೈಟ್ ಪೇಪರ್ ಇದ್ದಂಗೆ, ಬಿಳಿ ಕಾಗದ ಇದ್ದ ಹಾಗೆ. ವೈಟ್ ಪೇಪರ್ ಅಂದ್ರೆ ಗೊತ್ತಾಗುತ್ತೆ ನಿಮಗೆ? ಬಿಳಿ ಕಾಗದ ಅಂದ್ರೆ ಗೊತ್ತಾಗುತ್ತೆ ಅವರ? ಹಾಂ, ಆ ಕಾಗದದ ಮೇಲೆ ಏನು ಬರಿತೀರಿ ಅದೇ ಮೂಡ್ತದ. ಎದ್ದು ಕೊಳ್ಳೇನ ಮಗಳೇ, ಸಿದ್ಧ ಬಸವೇಶ್ವರನ ಸನ್ನಿಧಾನಕ್ಕೆ ಹೋಗಿ ನಮಸ್ಕಾರ ಮಾಡು. ಅವ್ರ ಕೈಯೊಳಗೆ ಒಂದೆರಡು ಉದಿನ ಕಡ್ಡಿ ಕೊಟ್ಟು ಕಳಿಸಿದ್ರ, ಅವ್ರ ಕೈಯೊಳಗೆ ಒಂದಿಷ್ಟು ಎಣ್ಣೆ ಬತ್ತಿಯನ್ನು ಕೊಟ್ಟು ಕಳಿಸಿದ್ರ, ಅವ್ರ ಕೈಯಲ್ಲಿ ಒಂದಿಷ್ಟು ಸಕ್ಕರೆ ಪುಟಾಣಿಯನ್ನು ಕೊಟ್ಟು ಸಿದ್ಧ ಬಸವೇಶ್ವರನಿಗೆ ಇದನ್ನು ಅರ್ಪಣೆಯನ್ನು ಮಾಡಿ ಅಲ್ಲಿ ಬಂದವ್ರಿಗೆಲ್ಲರಿಗೂ ಇದನ್ನು ಹಂಚು ಮಗಳೇ, ಸಿದ್ಧ ಬಸವೇಶ್ವರನ ಪ್ರಸಾದವನ್ನು ಹಂಚು ಅಂತ ಹೇಳಿ ಕಳಿಸ್ಬೇಕು. ಮತ್ತು ಗುಡಿಗೆ ಯಾಕೆ ಹೊಕ್ಕಿನಿ ಅಂದ್ರೆ, ಅಲ್ಲೇನೈತಿ ನಿನ್ನ ಕೆಲಸ ಅಂದ್ರೆ, ಮತ್ತು ಅವ್ರು ಎಂದೆಂದೂ ಜೀವನದಾಗ ಇಲ್ಲಿಗೆ ಬರೋದೇ ಇಲ್ಲ. ಹಾಂ, ಹಾಗಾಗಿ ನಾವು ಏನು ಮಾಡಬೇಕಂದ್ರೆ, ಮಕ್ಕಳು ಚಿಕ್ಕವರಿರುವಾಗಲೇ ಭಾನುಮತಿಯವರು ಹೇಳಿದರು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು ನನ್ನ ಕಂದ ಅಂದ್ರೆ ತಾಯಿ ಭಾನುಮತಿ ಅಮ್ಮವರು. ಮಾತು ನೀನು ಹೇಗಿರಬೇಕಂದ್ರೆ ಬೆಳಕಾಗಬೇಕು, ಮತ್ತೊಬ್ಬರ ಮನಸ್ಸಿಗೆ ನೋವಾಗಬಾರದು. ಸಿದ್ಧ ಬಸವೇಶ್ವರರು ಹೇಗೆ ಮಾತಾಡಿದರು? ಅವರು ಮಾತು ಕೇಳುವುದಕ್ಕಾಗಿ ಸಾವಿರಾರು ಜನ ಬಂದ್ರಂತ ನೋಡ್ರಿ. ಸಿದ್ಧ ಬಸವೇಶ್ವರರ ಮಾತು ಕೇಳಕ್ಕೆ, ನಿಮ್ಮ ಮಾತು ಕೇಳಕ್ಕೆ ಯಾರು ಬರ್ತಾರ್ರಿ? ಸಾಕು, ಮುಗಿಸು, ನಿನ್ನ ಮಾತು ಕೇಳಿನ ನಾನು, ಹೇಳಿದ್ದೆ ಹೇಳ್ಕೊತ ಕೂಡಬೇಡ, ಮುಗಿಸ್ ಸಾಕೇನು, ಬಾಯಿ ಮುಚ್ಚು ಅಂತಾರೆ ಅನ್ನೋದಿಲ್ಲ. ನಿಮ್ಮ ಮಾತು ಎಲ್ಲರಿಗೂ ಬೇಸರ ಆಗ್ತಾವ, ನಿಮ್ಮ ಮಾತು ಎಲ್ಲರಿಗೂ ಕೂಡ ಬೇಡ ಆಗ್ತಾವ, ನಿಮ್ಮ ಮಾತು ಎಲ್ಲರಿಗೂ ಕೂಡ ತಲೆನೋವು ತರ್ತಾವ. ಅದ ಸಿದ್ಧ ಬಸವೇಶ್ವರನ ಕಥೆಯನ್ನು ಹೇಳ್ತೀವಿ ಅಂದ್ರೆ, ಅವನು ಕುರಿತು ಮಾತಾಡ್ತೀವಿ ಅಂದ್ರೆ ಕೇಳೋದಕ್ಕಾಗಿ ಸಾವಿರಾರು ಜನ ಬರ್ತಾರೆ ನೋಡ್ರಿ. ಇದು ಸಿದ್ಧ ಬಸವೇಶ್ವರನ ಮಹಿಮಾ. ಮಾತಿನಲ್ಲಿ ಚೂಡಾಮಣಿ ಬೆಳಕಾಗು. ಕೊನೆಗೊಂದು ಮಾತು ಹೇಳಿಲ್ಲ ತಾಯಿ, ಜಗತ್ತಿಗೆಲ್ಲ ನೀನು ಏನಾಗ್ಬೇಕ್ರಿ? ಬೆಳಕಾಗಬೇಕು, ಜಗತ್ತಿಗೆ ನೀನು ಜ್ಯೋತಿಯಾಗು. ನಾ ಕೇಳೋದಿಷ್ಟ ಕೊಳ್ಕೂರು ಮಂದಿಗೆ, ಹುಡುಗರಿಗೆ, ಅಣ್ಣ ಬಸವಣ್ಣನವರಂತೆ, ವಿಶ್ವಗುರು ಬಸವಣ್ಣನವರಂತೆ ಜಗಜ್ಯೋತಿ ಆಗದೇ ಇದ್ದರೂ ಪರವಾಗಿಲ್ಲ, ಭಾರತ ದೇಶದ ಜ್ಯೋತಿ ಆಗದೇ ಇದ್ದರೂ ಪರವಾಗಿಲ್ಲ, ಕರ್ನಾಟಕ ರಾಜ್ಯದ ಜ್ಯೋತಿ ಆಗದೇ ಇದ್ದರೂ ಚಿಂತೆ ಇಲ್ಲ, ಕಲ್ಯಾಣ ಕರ್ನಾಟಕದ ಜ್ಯೋತಿ ಆಗದೇ ಇದ್ದರೂ ಚಿಂತೆ ಇಲ್ಲ, ಕಲಬುರಗಿ ಜಿಲ್ಲೆಯ ಜ್ಯೋತಿ ಆಗದೇ ಇದ್ದರೂ ತೊಂದರೆ ಇಲ್ಲ, ಜೇವರ್ಗಿ ತಾಲೂಕಿನ ಜ್ಯೋತಿ ಆಗದೇ ಇದ್ದರೂ ತೊಂದರೆ ಇಲ್ಲ, ಕೋಳಕೂರು ಗ್ರಾಮದ ಜ್ಯೋತಿ ಆಗದೇ ಇದ್ದರೂ ತೊಂದರೆ ಇಲ್ಲ, ಮನೆಯ ಜ್ಯೋತಿ ಆಗದೇ ಇದ್ದರೂ ತೊಂದರೆ ಇಲ್ಲ, ಪಕ್ಕದ ಮನೆಯಾಗಿರುವಂಥ ಜ್ಯೋತಿ ಆರಿಸ್ಲಾರ್ದಂಗಿದ್ದೆ ಅಂದ್ರೆ ನೀನು ಕೋಟಿ ಪುಣ್ಯ ಬರುತ್ತಪ್ಪ ಮಾರಾಯ. ನಾವೆಲ್ಲ ಭಾಳ ಮಂದಿ ಜ್ಯೋತಿ ಆರಿಸೋರು ಅದೀವಿ ಪಕ್ಕದ ಮನೆಯಾಗಿದ್ದದ್ದು. ಅದಕ್ಕೆ ಕಾರ್ಲೆ ಅನ್ನುವಂಥ ತತ್ವಜ್ಞಾನಿಗಳು ಹೇಳ್ತಾರೆ, ಬಿ ಎ ಲ್ಯಾಂಪ್ ಇನ್ ದ ಚೇಂಬರ್ ಇಫ್ ಯು ಕೆನಾಟ್ ಬಿ ಎ ಸ್ಟಾರ್ ಇನ್ ದಿ ಸ್ಕೈ. ಆಕಾಶದಲ್ಲಿ ಹೊಳೆಯುವಂಥ ನಕ್ಷತ್ರವಾಗದೇ ಇದ್ದರೂ ಪರವಾಗಿಲ್ಲ, ನೀನು ಮನೆಗೆ ಜ್ಯೋತಿಯಾಗಿರು ಅಂತ ತಾಯಿ ಹೇಳಿದ್ದ ಮಾತಿದು. ತಾಯಿ ಭಾನುಮತಿ ಮಗುವಿಗೆ ಸಂಸ್ಕಾರ ಕೊಟ್ಲು.
ಮಗುವನ್ನು ತಂದೆ, ನಮ್ಮ ಗವಾಯಿಗಳವರು ಪ್ರಾರಂಭದಲ್ಲಿ ಪುರಾಣದ ನುಡಿಗಳನ್ನು ಓದಿದ್ರಲ್ಲ, ತಂದೆ ಶಂಕರ ರಾಜ. ಸಿದ್ಧ ಬಸವೇಶ್ವರರಿಗೆ ಗುರುಗಳು ಯಾರು? ತಂದೆನೇ ಗುರು, ತಾಯಿನೇ ಗುರು. ನಮ್ಮೆಲ್ಲರಿಗೂ ಗುರುಗಳು ಯಾರು? ನಮ್ಮ ತಂದೆ ತಾಯಿಯೇ ಮೊದಲ ಗುರು. ನಮಗೆ ಮನೆಯೇ ಮೊದಲ ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರು. ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಅಂತ. ಇಫ್ ದ ಮದರ್ ಬಿಕಮ್ಸ್ ದ ಟೀಚರ್, ದ ಹೋಲ್ ವರ್ಲ್ಡ್ ವಿಲ್ ಬಿ ಮೋಸ್ಟ್ ಸಿವಿಲೈಸ್ಡ್ ಅಂತ. ತಾಯಿ ಏನಾದರೂ ಸಂಸ್ಕಾರ ಕೊಡುವಂಥ ಶಿಕ್ಷಕಿ ಆದರೆ ಜಗತ್ತೇ ನಾಗರಿಕತೆಯಿಂದ ತುಂಬುತ್ತದೆ ಅಂತ. ಅದಕ್ಕೆ ಉದಾಹರಣೆ ಭಾನುಮತಿ. ಅದಕ್ಕೆ ಅವರು ಸಂಸ್ಕಾರ ಏನು ಪಡ್ಕೊಂಡ್ರಲ್ಲ, ಅವರು ಸಿದ್ಧ ಬಸವೇಶ್ವರ ಆದರು. ತಾಯಿಯಿಂದ ಸಂಸ್ಕಾರ ಪಡ್ಕೊಂಡವರು ಅವರು, ತಂದೆಯಿಂದ ಸಂಸ್ಕಾರ ಪಡ್ಕೊಂಡವರವರು. ತಾಯಿಯ ತೊಡೆಯ ಮೇಲಿರುವಂಥ ಆ ಶಿಶುವನ್ನು, ಶಿವ ಶಿಶುವನ್ನು, ಸಿದ್ಧ ಬಸವೇಶ್ವರರನ್ನ ಶಂಕರ ರಾಜರು ತಮ್ಮ ಮುಂದೆ ಕೂಡಿಸಿಕೊಂಡ್ರಂತ. ಅವರು ಮುಂದೆ ಕೂಡಿಸಿಕೊಂಡು ಒಂದೇ ಒಂದು ಶಬ್ದವನ್ನು ಶಂಕರ ರಾಜರು ಹೇಳೋದಕ್ಕೆ ಪ್ರಾರಂಭ ಮಾಡಿದರು. ವೇದದ ಒಂದು ಶಬ್ದ, ಶಾಸ್ತ್ರದ ಒಂದು ಶಬ್ದ, ಆಗಮದ ಒಂದು ನುಡಿಯನ್ನು ಹೇಳುವುದೇ ತಡ ಅವ್ರ ಬಾಯಿಂದ, ತಂದೆಯ ಬಾಯಿಂದ ಯಾವ ನುಡಿ ಬರ್ತಿತ್ತೋ ವೇದದ ಸಂಪೂರ್ಣವಾದ ಸಾರವನ್ನು ತಂದೆಗಿಂತಲೂ ಪೂರ್ವದಲ್ಲಿಯೇ ತಂದೆಗೆ ಮತ್ತೆ ಉತ್ತರವನ್ನು ಕೊಟ್ಟರಂತೆ ಸಿದ್ಧ ಬಸವೇಶ್ವರರು. ತಂದೆ ಹೇಳೋಕ್ಕಿಂತ ಮೊದಲ ಏನು ಹೇಳಬೇಕು ಅಂತಿದ್ದ ತಂದೆ ಅವರಿಗಿಂತಲೂ ಮೊದಲು, ನಾ ಹೇಳೋದು ಏನೆಲ್ಲ ವಿಶ್ವವಿದ್ಯಾಲಯದ ಮೆಟ್ಟಿಲನ್ನು ಏರಿದವ್ರದ್ದು ಕತೆ ಅಲ್ಲ ಇದು. 7-8 ವರ್ಷ ತುಂಬಿರುವಂಥ ಸಿದ್ಧ ಬಸವೇಶ್ವರರು ತಂದೆಗೆ ಹೇಳಿದ್ರಂತ, ವೇದ ಅಂದ್ರೆ ಹಿಂಗ, ಆಗಮದೊಳಗೆ ಹೀಗದ, ಶಾಸ್ತ್ರದಲ್ಲಿ ಹೀಗದ, ಪುರಾಣಗಳಲ್ಲಿ ಹೀಗದ. ತಂದೆ ಮಗನೊಳಗಿರುವಂಥ ಜ್ಞಾನದ ಶಕ್ತಿಯನ್ನು ಕಂಡು, ಮಗನಲ್ಲಿ ಇರುವಂಥ ದಿವ್ಯ ಶಕ್ತಿಯನ್ನು ಕಂಡು ಹೆಮ್ಮೆಗೆ ಒಳಗಾದ. ಏನಪ್ಪ ಇಷ್ಟೆಲ್ಲ ವಿಷಯ ನಿನಗೆ ಹ್ಯಾಗೆ ಗೊತ್ತಾತು ಅಂದರು. ಯಾರು ಹೇಳಿರಲಿಲ್ಲ. ಹೆಂಗೆ ಗೊತ್ತಾತ್ರಿ? ಪೂರ್ವಜನ್ಮದ ಸಂಸ್ಕಾರ, ಪೂರ್ವಜನ್ಮದ ಪುಣ್ಯದ ಫಲ. ಇಲ್ಲೆಲ್ಲ ನೀವು ಬಂದು ಕೂತೀರಿ ನೋಡು, ಇಷ್ಟು ಜನ ಬಂದು ಕೂತೀರಿ, ನೀವು ಇಷ್ಟೆಲ್ಲ ಜನ ಬಂದು ಕೂತೀರಿ ನೋಡಿ. ನೀವೆಲ್ಲ ಯಾಕೆ ಬಂದಿರಿ? ಇನ್ನೂ ಎಷ್ಟೋ ಜನ ಅದಾರ ಮನೆಯೊಳಗೆ, ಇನ್ನೂ ಎಷ್ಟೋ ಜನ ಅದಾರ. ಇನ್ನು ಕೆಲವು ಮಂದಿ ಅಂತೂ ಬರುವುದಿಲ್ಲ ಅವರು ಎದ್ರ ಚಾದ ಅಂಗಡಿ, ಬಿದ್ರ ಹೊಲ, ಸತ್ರು ಸುಡುಗಾಡಿ, ಇಷ್ಟ ಆದ್ರೆ ಮುಗಿತವ್ರ ಕೆಲಸ. ಸತ್ರು ಬರೋದಿಲ್ಲ. ಇನ್ನು ಕೆಲವು ಮಂದಿ ಅವ್ರು ಏನು ಮಾಡಿದ್ರು ಧಾರಾವಾಹಿ ಬಿಟ್ಟು ಬರೋದಿಲ್ಲ. ನೀವು ಬೇಕಾದ್ ಮಾಡ್ರಿ ಅವ್ರಿಗೆ. ಯಾವಾಗ ಬಂದಿದ್ದಿ? ಪುರಾಣ ಪ್ರಾರಂಭಕ್ಕೆ, ಮತ್ತೆ ಯಾವಾಗ ತೊಟ್ಲಕ್ಕೆ, ಮತ್ತೆ ಯಾವಾಗ ಲಗ್ನಕ್ಕೆ, ಗೊಂಬೆ ಲಗ್ನಕ್ಕೆ, ಮತ್ತೆ ಯಾವಾಗ ದೀಪೋತ್ಸವದಾಗ, ಮತ್ತು ಮರುದಿನ ನಮ್ಮ ದೀಪ ಇಟ್ಟಾಗ, ಅವ್ರ ದೀಪ ಇಟ್ಟಾಗ ಅವ್ರ ಮುಂದೊಂದು ದೀಪ ಇಟ್ಟು ಕಳಿಸ್ಬಿಡೋದು. ಬರುವುದಿಲ್ಲ, ಧಾರಾವಾಹಿ ನೋಡಿ ಬಿಟ್ಟು ಬರುವುದಿಲ್ಲ. ಈಗ ನಮಗಂತೂ ಇಷ್ಟು ಹುಚ್ಚಿಡ್ದೈತಿ ಧಾರಾವಾಹಿದು. ಹೆಣ್ಮಕ್ಳಿಗೂ ಪ್ರಾರಂಭ ಆಗೈತಿ, ಗಂಡು ಮಕ್ಳಿಗೂ. ಬಹುಶಃ ಈ ಊರಾಗ ನೋಡೋರು ಯಾರು ಇಲ್ಲ ಅಂತ ಕಾಣತ್ತೆ. ಬಹುಶಃ ಧಾರಾವಾಹಿ ಯಾರ್ಯಾರು ಇಲ್ಲ ಅಂತ ಕಾಣತ್ತೆ. ಏನು ಟಿ ವಿನೇ ಇಲ್ಲನ್ರಿ ಈ ಊರಾಗ? ಇಲ್ರೇ, ಅದಾವು ಕುಂದ್ರಿಸಿ ಬಂದಿರೇನು ಯಾರನ್ನಾರ? ನಾ ಬಂದಿಂದ ಹೇಳಕ್ಕಂತಂದು. ಕೆಲವು ಮಂದಿ ಧಾರಾವಾಹಿ ನೋಡೋದ್ರೊಳಗ ನೀವೆಲ್ಲ ಅದನ್ನು ಬಿಟ್ಟು ಬಂದಿರಿ ನೋಡು. ಮಹಾದೇವಿ ಅಕ್ಕ ಏನು ಹೇಳಿದ್ಲು? ಕಾಮವೇ ನೀನು ನಿಲ್ಲು, ಕ್ರೋಧವೇ ಮೋಹವೇ ಮದವೇ ನಿಲ್ಲಂತ ಮಹಾದೇವಿ ಅಕ್ಕನವ್ರು ಹೇಳಿದಂಗ ನಮ್ಮ ಕೋಳ್ಕೂರಿನ ತಾಯಂದ್ರೆಲ್ಲ ಹೇಳಿ ಬಂದಾರ ಧಾರಾವಾಹಿಗೆ. ಏನಂತ? ಲಕ್ಷ್ಮೀ ಬಾರಮ್ಮ ನಿಲ್ಲು, ಭಾಗ್ಯಲಕ್ಷ್ಮಿ ನಿಲ್ಲು, ಲಕ್ಷ್ಮೀ ನಿವಾಸ ನಿಲ್ಲು, ಮತ್ತೆ ಯಾವ್ಯಾವದ ನೋಡ್ರಿ ನಿಮಗ ಗೊತ್ತು. ಅವು ಎಲ್ಲವನ್ನ ನಿಲ್ಲಿಸಿ ಬಂದಿರಿ. ಯಾಕೆ? 3 ವರ್ಷಗಳ ನಂತರ ನಮ್ಮೂರನ್ನು ಉದ್ಧಾರ ಮಾಡಿ ನಮಗೆ ತಂದೆಯಾಗಿ, ತಾಯಿಯಾಗಿ, ಬಂಧುವಾಗಿ, ಬಳಗವಾಗಿ ನಮ್ಮೂರನ್ನು ರಕ್ಷಣೆ ಮಾಡುತ್ತಲಿರುವಂಥ ಸಿದ್ಧ ಬಸವೇಶ್ವರನ ಕಥಾಮೃತವನ್ನು ಕೇಳುವುದಕ್ಕೆ ಹೋಗ್ತಾ ಇದ್ದೇವೆ. ನೀವೆಲ್ಲರೂ ನಿಲ್ರಿ. ನೋಡಿ, ಇಲ್ಲೆಲ್ಲ ಬಂದು ನೀವು ಕುಂತೀರಂದ್ರೆ ನೀವು ಪೂರ್ವ ಜನ್ಮದಲ್ಲಿ ನಿಮ್ಮ ಸಂಸ್ಕಾರ ನಿಮ್ಮನ್ನು ಸಿದ್ಧ ಬಸವೇಶ್ವರರ ಸನ್ನಿಧಾನಕ್ಕೆ ಕರ್ಕೊಂಡು ಬಂದದ. ಹಾಗಾಗಿ ಅಲ್ಲಿ ಸಿದ್ಧ ಬಸವೇಶ್ವರರು ತಂದೆಯ ತೊಡೆ ಮೇಲೆ ಕೂತ್ಕೊಂಡು ಹೀಗೆ ಹೇಳುವುದನ್ನು ಕೇಳಿ ತಾಯಿ ಓಡೋಡಿ ಬಂದ್ಲು. ಭಾನುಮತಿ ಓಡೋಡಿ ಬಂದ್ಲು. ಮಗ ಚೆನ್ನಾಗಿ ಮಾತಾಡಿದ್ರೆ, ಸುಂದರವಾಗಿ ಮಾತಾಡಿದ್ರೆ, ಮಧುರವಾಗಿ ಮಾತಾಡಿದ್ರೆ ಯಾವ ತಾಯಿಗೆ, ಯಾವ ತಂದೆಗೆ ಸಂತೋಷ ಆಗೋದಿಲ್ಲ ಹೇಳ್ರಿ? ನಿಮ್ಮ ಹುಡುಗ ಶಾಲೆಯೊಳಗನ
ರ್ಯಾಂಕ್ನ್ಯಾಗ ಬಂದರೆ ನಿಮಗೆ ಎಷ್ಟು ಸಂತೋಷ ಆಗುತ್ತೆ? ನನ್ನ ಮಗ ಪಾಸ್ ಆಗ್ಯಾನ, ನನ್ನ ಮಗ ರ್ಯಾಂಕ್ನ್ಯಾಗ ಪಾಸ್ ಆಗ್ಯಾನ, ನನ್ನ ಮಗ ಗೋಲ್ಡ್ ಮೆಡಲ್ ತೊಗೊಂಡು ಬಂದಾನ, ನನ್ನ ಮಗ ರಾಜ್ಯಕ್ಕನ ನಂಬರ್ 1 ಬಂದಾನ ಅಂತ ಎಷ್ಟು ಸಂತೋಷ ಪಡಂಗಿಲ್ಲ ನೀವು? ಮತ್ತು ವೇದ ಶಾಸ್ತ್ರ ಪುರಾಣ ಆಗಮ ತಂದೆಗೆ ಹೇಳುವ ಹಾಗೆ ಬೆಳೆದಾರ ಅವರು ಸಿದ್ಧ ಬಸವೇಶ್ವರ ಅಂದ್ರೆ ತಂದೆ ತಾಯಿಗಳಿಗೆ ಎಷ್ಟು ಆನಂದ ಆಗೋದಿಲ್ಲ. ತಾಯಿ ಮಗುವನ್ನು ತೊಡೆಯ ಮೇಲೆ ಕೂಡಿಸ್ಕೊಂಡು ಅವರ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ಬೇಕು, ಗಮನದಿಂದ ಕೇಳ್ಬೇಕು. ನೀವೆಲ್ಲ ನಮ್ಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ ಚರಿತ್ರೆ ನೋಡಿ. ಅವರು ಎಷ್ಟು ಒಳ್ಳೆಯ ಭಾವನೆಯನ್ನು ಭಾನುಮತಿಯವರು ಇಟ್ಕೊಂಡಿದ್ದಾರೆ ತಮ್ಮ ಮನಸ್ಸಿನಾಗ. ಆ ತಾಯಿ ಇಚ್ಛೆ ಎಷ್ಟು ದೊಡ್ಡದು, ಆ ತಾಯಿ ಇಚ್ಛೆ ಎಷ್ಟು ದೊಡ್ಡದು ಅಂದರೆ ಆ ತಾಯಿ ತೊಡೆಯ ಮೇಲೆ ಮಗುವನ್ನು ಕೂಡಿಸ್ಕೊಂಡು ಕನಸು ಕಾಣ್ತಾಳೆ ಭಾನುಮತಿ. ನನ್ನ ಸಿದ್ಧ ಬಸವ 12ನೇ ಶತಮಾನದಲ್ಲಿ ಆಗಿ ಹೋಗಿರುವಂತಹ ಯೋಮ ಮೂರುತಿ ಗುರು ಗುಹೇಶ್ವರನ ಪ್ರತಿಸ್ವರೂಪಿಯಾಗಿರುವ ಸತ್ಯದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರುವಂತಹ ಮಾಯಾ ಮದವನ್ನು ಗೆದ್ದಿರುವಂತಹ ಬಲಿಷ್ಠ ಸನ್ಯಾಸಿಯಾಗಿರುವ ಅಲ್ಲಮ ಪ್ರಭುದೇವರ ಸ್ವರೂಪಿಯಾಗಬೇಕು ನನ್ನ ಸಿದ್ಧ ಬಸವ ಅಂತ ಕನಸು ಕಂಡ್ಲು ತಾಯಿ. ಅಂತಿಂಥವ್ರಲ್ಲ ಅಲ್ಲಮ ಪ್ರಭುದೇವರಂದ್ರೆ, ಅಂತಿಂಥವ್ರಲ್ಲ. ಅವರು ಚರಜಂಗಮರು, ಅವರು ನಡೆದಾಡುವ ಮಹಾ ಯೋಗಿ ಆತ ಅಲ್ಲಮ ಪ್ರಭುದೇವ. ಸುಜ್ಞಾನಿ ನಿರಹಂಕಾರರ ಪುಣ್ಯ ಗರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ ಅವತರಿಸಿ ಬಂದರು ಅಲ್ಲಮ ಪ್ರಭುದೇವರು. ಎಂಥ ಸನ್ಯಾಸಿ! ಮದ್ದಳೆಯನ್ನು ನುಡಿಸುವ ಅಲ್ಲಮ, ಮದ್ದಳೆಯನ್ನು ನುಡಿಸುವಂಥ ಅಲ್ಲಮ, ಅಲ್ಲಮರು ನುಡಿಸುವಂಥ ಮದ್ದಳೆ. ಆ ಮದ್ದಳೆಯ ನಾದವನ್ನು ಕೇಳಿ ಮಾಯೆ ಕುಣಿದಳಂತೆ. ಮಾಯೆಯನ್ನು ಕುಣಿಸಿದ ಅಲ್ಲಮ ತಾ ಕುಣಿಲಿಲ್ಲ ಮಾಯಿಗೆ ಒಳಗಾಗಿ. ಆ ಮದ್ದಳೆಯನ್ನು ನುಡಿಸಿದ ತಕ್ಷಣವೇ ಮಾಯೆ ತಕ 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 ಅಂತ ಕುಣಿಯೋದಕ್ಕೆ ಪ್ರಾರಂಭ ಮಾಡಿದ್ಲು. ಮಾಯೆಯನ್ನು ಕುಣಿಸಿದ ಮಾಯಾಕೋಲಾಹಲನಾದ ಅಲ್ಲಮ. ಅಂತ ಅಲ್ಲಮನ ಕಥೆಯನ್ನು ಹೇಳ್ರಿ ಅಂತ ಶಂಕರರಾಜರಲ್ಲಿ ಭಾನುಮತಿಯವರು ಕೇಳ್ಕೊಂಡ್ರು. ಅಲ್ಲಮನ ಚರಿತ್ರೆಯನ್ನು ನನ್ನ ಮಗನಿಗೆ ಹೇಳ್ರಿ ಅಂತ ಕೇಳ್ಕೊಂಡ್ಲು. ಅಲ್ಲಮರು ಅಂದರೆ ಮಾಯೆ ಬೆನ್ನು ಹತ್ತಿದ್ಲಂತ ಅಲ್ಲಮ ಪ್ರಭುದೇವರನ್ನು. ಒಂದು 5 ನಿಮಿಷ ಹೇಳಿ ಮುಗಿಸ್ಬಿಡ್ತೀನಿ, ಮತ್ತು ಲೀಲೆ ಕೇಳೋಣಂತ ನಾಳೆಯಿಂದ, ಬಾಲಲೀಲೆ. ಅಲ್ಲಮ ಪ್ರಭುದೇವರು ಹಿಂಗೆ ಹೊರಟ್ರಂತ ಮಾಯೆ ಬೆನ್ನು ಹತ್ತಿದ್ಲಂತ. ಅಲ್ಲಮನಿಗೆ ಕೇಳ್ಕೊಂಡ್ಲಂತೆ, ಅಲ್ಲಮ ಅಲ್ಲಮ, ಯಾವ ಕೈಗಳನ್ನು ಆ ಚರ್ಮದ ಮದ್ದಳೆಯ ಮೇಲೆ ಇಟ್ಟು ನುಡಿಸ್ತಾ ಇದೆಯಲ್ಲ, ಆ ಕೈಯನ್ನು ಒಮ್ಮೆ ನನ್ನ ಸ್ಪರ್ಶ ಮಾಡು, ನಿನ್ನ ಸ್ಪರ್ಶದಿಂದ ನಾನು ಪಾವನ ಆಗ್ತೀನಿ ಅಂದ್ಲು ಮಾಯೆ. ನನ್ನ ಮುಟ್ಟು ಅಂತ ಕೇಳ್ಕೊಂಡ್ಲು ಮಾಯೆ. ಅಲ್ಲಮರಂದ್ರು, ಮುಟ್ಟಿದ್ರೆ ಪಾವನ ಆಗ್ಬೇಕಾದ್ರೆ ನೀನು ಪರಿಶುದ್ಧ ಇರಬೇಕಾಗತ್ತ. ನೀನು ಹಂಚು ಅಂದ್ರೆ, ಅವ್ರು ಹಂಚು ಅಂದ್ರೆ ಗೊತ್ತಾಗತ್ತ, ರೊಟ್ಟಿ ಮಾಡ್ತಾರಲ್ಲ ಹಂಚು, ಬರೇ ಹಂಚಲ್ಲ ತೂತು ಬಿದ್ದ ಹಂಚು ಅಂದ ಅಲ್ಲಮ. ಅಲ್ಲಮ ಅನ್ಕೊಂತ ಮಾಯೆ ಸತ್ತು ಹೋಗ್ಬಿಟ್ಲಂತ. ಮಾಯೆ ಸತ್ತು ಹೋದ್ಲು. ಅಲ್ಲಮ ಅನ್ಕೊಂತ ಮಾಯೆ ಸತ್ತು ಹೋಗ್ಯಾಳ. ನಾವು ಮಾಯೆಯನ್ನು ನೆನೆದ ನಾವು ಸಾಯಕತ್ತೀವಿ. ಯಾವ ಮಾಯೆ ಬೇಡ ಅಂತ ತಿಳ್ಕೊಂಡವ್ರು ಹೋದ್ರು, ಮಾಯೆ ಬೆನ್ನು ಹತ್ತಿದ್ರೂ ಹಿಂತಿರುಗಿ ನೋಡಲಿಲ್ಲ, ಮನಸ್ಸಷ್ಟು ಗಟ್ಟಿತ್ತು. ಅದಕ್ಕೆ ಅಲ್ಲಮ ಪ್ರಭುದೇವರು ಹೇಳಿದರು, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಅಂದ್ರ ಅಲ್ಲಮ ಪ್ರಭುದೇವರು. ಅಂತ ಅಲ್ಲಮ ಪ್ರಭುದೇವರು ಮುಕ್ತಾಯಿಗೆ ಅಜಗಣ್ಣನ ಮಹಿಮೆಯನ್ನು ತಿಳಿಸಿಕೊಟ್ರು. ಗೊಗ್ಗಯ್ಯನಿಗೆ, ಕೃಷಿ ಕಾಯಕವನ್ನು ಮಾಡುವಂಥ ಗೊಗ್ಗಯ್ಯನಿಗೆ ಈ ಶರೀರವೇ ಒಂದು ಹೊಲ ಇದ್ದಂಗ, ಇದರೊಳಗೆ ನೀನು ಕೃಷಿಯನ್ನು ಮಾಡು, ತನುವ ತೋಂಟವ ಮಾಡಿ ಮನವ ಗುದ್ದಲಿಯ ಮಾಡಿ ಅಂತ ತಿಳಿಸಿಕೊಟ್ರು. ಮುಂದೆ 200 ವರ್ಷ ಬದುಕಿದ್ದೊಬ್ಬ ಗೋರಕ್ಷನಾಥ ಅಂತ ಶರೀರವನ್ನು ಕಲ್ಲನ್ನಾಗಿ ಮಾಡಿಕೊಂಡಿದ್ದ. ಕಲ್ಲನ್ನಾಗಿ ಮಾಡಿಕೊಂಡಿರುವಂಥ ಗೋರಕ್ಷನಾಥನಿಗೆ ಶರೀರದ ಮೇಲಿರುವಂಥ ವ್ಯಾಮೋಹವನ್ನು ಬಿಡಿಸಿ ನಿನ್ನ ಸ್ವರೂಪದ ಸಾಕ್ಷಾತ್ಕಾರವನ್ನು ತಿಳ್ಕೋ ಅಂತ ತಿಳಿಸಿಕೊಟ್ರು ಅಲ್ಲಮ ಪ್ರಭುದೇವರು. ಸೊನ್ನಲಾಪುರದಲ್ಲಿ
ಕೆರೆಗಳನ್ನು ಕಟ್ಟಿರುವಂತಹ ಸಿದ್ಧರಾಮ, ದೇವಾಲಯಗಳನ್ನು ನಿರ್ಮಾಣ ಮಾಡಿರುವಂಥ ಸಿದ್ಧರಾಮ, ಕರ್ಮಯೋಗಿಯಾಗಿರುವಂಥ ಸಿದ್ಧರಾಮನನ್ನ ಕಲ್ಯಾಣಕ್ಕೆ ಕರೆದುಕೊಂಡು ಬಂದು ಚನ್ನಬಸವಣ್ಣನವರಿಂದ ಲಿಂಗ ದೀಕ್ಷೆಯನ್ನು ಕೊಡಿಸುವುದರ ಮೂಲಕ ಶಿವಯೋಗಿ ಸಿದ್ಧರಾಮರನ್ನಾಗಿ ಪರಿವರ್ತನೆಯನ್ನ ಮಾಡಿದವರು ಅಲ್ಲಮ ಪ್ರಭುದೇವರು ಅಂತ ಶಂಕರರಾಜರು ಭಾನುಮತಿ ಅವರಿಗೆ ಅವರು ತಿಳಿಸಿಕೊಡ್ತಾ ಇದ್ದಾರೆ. ಭಾನುಮತಿ ಅವರು, ನನ್ನ ಮಗ ಅಲ್ಲಮ ಪ್ರಭುದೇವರಂತೆ ಮಹಾಜ್ಞಾನಿಯಾಗಬೇಕು, ಅಲ್ಲಮ ಪ್ರಭುದೇವರಂತೆ ತತ್ವಜ್ಞಾನಿಯಾಗಬೇಕು ಅಂತ ಆ ತಾಯಿ ಕನಸನ್ನು ಕಂಡ್ಲು. ಅವರ ಅಲ್ಲಮ ಅಂದ್ರೆ ಸಾಮಾನ್ಯ ಅಲ್ರಿ, ಅವರ ಅಲ್ಲಮನಂತೆ ನನ್ನ ಮಗ ಆಗಬೇಕು ಅಂತ ಭಾನುಮತಿಯವರು ಬಯಸ್ತಾರಂದ್ರೆ ಭಾನುಮತಿಯವರು ಸಾಮಾನ್ಯವಾಗಿರುವಂಥವ್ರು ಅಲ್ಲ. ಆ ಭಾನುಮತಿಯವರ ಸಂಸ್ಕಾರದಿಂದ, ಶಂಕರರಾಜರ ಸಂಸ್ಕಾರದಿಂದ ಸಿದ್ಧ ಬಸವೇಶ್ವರರಿಗೆ 8, 9, 10 ವರ್ಷಗಳು ತುಂಬಿದ್ದಾವೆ.